ಇದುವೇ ವೈಕುಂಠ ಎಂದು ಕರೆಯುತ್ತಾರೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನ ಮೋದದಿ ಸೃಜಿಸಲು ಆದಿಮಾಯಿಯಿಂದ ಆವಿರ್ಭಾವಕ್ಕೆ ಬಂದವರು ನಾವು ಮೂವರು ತ್ರಿಮೂರ್ತಿಗಳು. ಸತ್ಯ. ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವುದಾಗಿ ನಮ್ಮ ನಾಮಧೇಯ. ಇರುವುದಕ್ಕೆ ಒಂದೊಂದು ವಾಸಸ್ಥಾನ. ಮೊದಲಾಗಿ ಬ್ರಹ್ಮ ಸತ್ಯವಾಸನಾಗಿ ಹಂಸ ವಾಹನನಾಗಿ ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಸೃಷ್ಟಿಯ ದ್ಯೋತಕವೋ ಎಂಬಂತೆ ಚತುರ್ಮುಖಗಳನ್ನ ಹೊಂದಿದ್ದಾನೆ. ಇನ್ನು ಹಿಮದಿಂದ ಆಚ್ಛಾದಿತವಾದಂತಹ ಪ್ರದೇಶ ಅದುವೇ ಕೈಲಾಸ ಪರ್ವತ. ಅಲ್ಲಿ ಪರಮೇಶ್ವರನು ನಂದಿವಾಹನನಾಗಿ ತ್ರಿಶೂಲಧಾರಿಯೂ ಆಗಿ ಲಯ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಲಯದ ದ್ಯೋತಕವೋ ಎಂಬಂತೆ ಹಣೆಯಲ್ಲಿ ಮೂರನೆಯ ಕಣ್ಣನ್ನ ಹೊಂದಿದ್ದಾನೆ. ಇನ್ನು ವೈಕುಂಠದಲ್ಲಿ ವಾಸಿಸುತ್ತಿರುವವನು ನಾನು ವಿಷ್ಣು. ನಾನು ಗರುಡ ವಾಹನನಾಗಿ ಶೇಷಶಯನನಾಗಿ ಶಂಖ ಚಕ್ರ ಗದಾಪದ್ಮಧಾರಿಯಾಗಿ ಪಾಲನಾ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ಪಾಲನೆಯ ದ್ಯೋತಕವೋ ಎಂಬಂತೆ ಚತುರ್ಬಾಹುಗಳನ್ನ ಹೊಂದಿದ್ದೇನೆ. ಎಲ್ಲಾದರೂ ಸರ್ಪ ಗರುಡ ಎರಡು ಒಂದಕ್ಕೊಂದು ಸಂಯೋಗದಿಂದ ಇರುವುದಕ್ಕೆ ಅಥವಾ ಸ್ನೇಹದಿಂದ ಇರುವುದಕ್ಕೆ ಸಾಧ್ಯ ಉಂಟೇನೆ ಲಕ್ಷ್ಮಿ? ಆದರೂ ಕೂಡ ಈ ವೈಕುಂಠದಲ್ಲಿ ಅವೆರಡು ಜೊತೆಯಾಗಿ ಇವೆ ಅಂತ ಆದ್ರೆ ಎಲ್ಲಿ ವಿರೋಧಾಭಾಸವಿಲ್ಲವೋ, ಎಲ್ಲಿ ಸಾಮರಸ್ಯವಿದೆಯೋ ಅಲ್ಲಿ ಭಗವಂತನ ನೆಲೆ ಇದೆ ಎನ್ನುವುದು ಸ್ಪಷ್ಟ ತಾನೆ. ಇನ್ನು ನಿಜವಾಗಿಯೂ ಹೇಳಬೇಕು ಅಂತ ಆದ್ರೆ ನನ್ನ ಭಾಗ್ಯ ನೀನು ನನ್ನ ಬಾಳಿನಲ್ಲಿ ಬಂದ ಮೇಲೆ ನನ್ನ ಭಾವಕ್ಕೊಂದು ನಿಜವಾದ ಅರ್ಥ ಬಂದಿದ್ದು ಲಕ್ಷ್ಮಿ. ಅಲ್ಲದೆ ಹೋದರೆ ನಾರಾಯಣನಾದಂತಹ ನಾನು ಲಕ್ಷ್ಮೀನಾರಾಯಣನಾದದ್ದು ನಿನ್ನಿಂದ ತಾನೆ ಅಲ್ಲವೇ ಸ್ವಾಮಿ? ನಾವಿರುವರು ಮದುವೆ ಆದ ನಂತರದಲ್ಲಿ ತಾನೆ ನಮ್ಮನ್ನ ಲಕ್ಷ್ಮೀನಾರಾಯಣ ಅಂತ ಕರೆದದ್ದು. ಅಷ್ಟೇ ಅಲ್ಲ ಲಕ್ಷ್ಮಿ, ಇಂದಿರಾ ರಮಣನಾದೆ, ಮಾಧವನಾದಂತಹ ನಾನು ರಮಾಧವನಾದೆ. ಜಲಜ ಸಂಭವೆ ನೀನು, ಕಡಲಲ್ಲಿ ಹುಟ್ಟಿ ಬಂದು ನನ್ನನ್ನ ಕೈ ಹಿಡಿದಂತಹ ನೀನು. ಪ್ರಪಂಚದಲ್ಲಿ ಎಲ್ಲರೂ ನಿನ್ನನ್ನ ಸಂಪತ್ತಿನ ಅಧಿದೇವತೆ ಎಂದು ಕರೆಯುತ್ತಾರೆ. ಆದರೆ ಯಥಾರ್ಥಕ್ಕೆ ಹೇಳುವುದಾದರೆ ನಿಜವಾಗಿಯೂ ನೀನು ನನ್ನ ಭಾಗ್ಯ ದೇವತೆಯೇ ಸರಿ. ಅಷ್ಟೇ ಅಲ್ಲ ಲಕ್ಷ್ಮಿ, ಈ ವಿಷ್ಣುವನ್ನ ಹೇಗೆ ಜಗತ್ತಿನಲ್ಲಿ ಹಾಡಿ ಹೊಗಳುತ್ತಾರೋ ಹಾಗೆಯೇ ನಿನ್ನನ್ನು ಕೂಡ ಭಕ್ತಿಯಿಂದ ಹಾಡಿ ಹೊಗಳುತ್ತಾ ಇದ್ದಾರೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಕೊಂಡಾಡುತ್ತಿಲ್ವೇನೆ ಹೇಳು? ಹಾಗಾದ್ರೆ ನಿನ್ನ ಸಾಮೀಪ್ಯದಲ್ಲಿ ಅತ್ಯಂತ ಸಂತೋಷವನ್ನ ಕಾಣುತ್ತಿದ್ದೇನೆ ನಾನು ಲಕ್ಷ್ಮಿ. ಸ್ವಾಮಿ, ನನ್ನನ್ನು ಇಷ್ಟು ಹೊಗಳುವುದೇನೆ ನೀವು? ಕಾರಣ ಉಂಟು. ನಿನ್ನ ಬಗ್ಗೆ ನನಗೆ ಈ ರೀತಿಯಾದಂತಹ ಒಂದು ಅಭಿಪ್ರಾಯ ಬರ್ತಾ ಇದೆ. ನಿನ್ನ ಅಭಿಪ್ರಾಯ ಏನು ಅಂತ ಹೇಳಬಹುದೇ ಸ್ವಾಮಿ? ಏನು ಬಣ್ಣಿಪೆ ಪತಿಯೇ